ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಲಕ್ ಪೂರಿ ಮಾಡೋದನ್ನು ತೋರಿಸ್ತೀನಿ. ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಟ್ಟು ಪಾಲಕ್ ಮಿಕ್ಸಿ ಮಾಡಿ ಅದನ್ನು ಸೋಸಿ ಗೋಧಿ ಹಿಟ್ಟಿಗೆ ಹಾಕಿ ನಾದಿಟ್ಟುಕೊಂಡಿರಬೇಕು. ಆಮೇಲೆ ಹೀಗೆ ಪೂರಿ ಥರ ಲಟ್ಸ್ಕೋಬೇಕು. ಗೋಧಿ ಹಿಟ್ಟನಾದವಾಗ ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಪಾಲಕ್ ಮಿಕ್ಸಿ ಮಾಡಿರ್ತೀವಲ್ಲ ಅರ್ಧ ಕಟ್ಟು ಅದನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸಣ್ಣಗೆ. ಅದನ್ನು ಸೋಸಬೇಕು. ಸೋಸಿದ ಮೇಲೆ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ನಾದಬೇಕು ಚೆನ್ನಾಗಿ. ಗೋಧಿ ಹಿಟ್ಟು ಪೂರಿ ಹಿಟ್ಟಿನ ಥರ ನೋಡಿ. ಈಗ ಪೂರಿ ಥರ ಲಟ್ಸಿ ಇಡ್ತಾ ಇದ್ದೀನಿ. ಆಮೇಲೆ ಕರಿತೀನಿ. ಆಮೇಲೆ ಡೀಪ್ ಫ್ರೈ ಮಾಡಬೇಕು. ಈಗ ಒಂದೊಂದಾಗಿ ಲಟ್ಸಿ ಇಡ್ತಾ ಇದ್ದೀನಿ ಪೂರಿ ಥರ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಚಟ್ನಿ ಅಥವಾ ಸಾಸು ಏನಾದರೂ ಹಾಕಿ ಅಥವಾ ಉಪ್ಪಿನಕಾಯಿ ಹಾಕಿ ತಿನ್ಬೋದು. ಇಲ್ಲಾಂದರೆ ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಖಾರಕ್ಕೆ ಒಂದೆರಡೇ ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಮಿಕ್ಸಿ ಮಾಡುವಾಗ. ಪಾಲಕ್ ಮಿಕ್ಸಿ ಮಾಡುವಾಗ ಅರ್ಧ ಕಟ್ ಪಾಲಕ್ಕು, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿದ್ದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮಾಡಿ ನೋಡಿ. ತುಂಬ ಉಬ್ಬಿ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಆಗಿ ಲಟ್ಸ್ಕೋಬೇಕು. ಜಾಸ್ತಿ ದೊಡ್ಡವೂ ಅಲ್ಲ, ಚಿಕ್ಕದೂ ಅಲ್ಲ, ಮೀಡಿಯಮ್ ಸೈಜ್ ಲಟ್ಸ್ಕೋಬೇಕು. ನೋಡಿ, ಪಾಲಕ್ ಪೂರಿ ನೀವು ಮಾಡಿ ನೋಡಿ. ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಎಣ್ಣೆನೂ ಕಾಯ್ದಿದೆ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಸಿದ ಮೇಲೆ ಪಾಲಕ್ ಪೂರಿನ ಡೀಪ್ ಫ್ರೈ ಮಾಡಬೇಕು. ನೋಡಿ, ಜಾಸ್ತಿ ಎಣ್ಣೆ ಹಾಕಿಲ್ಲ, ಸುಮ್ಮನೆ ಹೋಗ್ಬಿಡುತ್ತೆ ಅಂತ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಟಿಶ್ಯೂ ಪೇಪರ್ ಹಾಕ್ಕೋಬೇಕು. ಅಂದರೆ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ನಾನು ಹಾಕಿಲ್ಲ, ಖಾಲಿಯಾಗಿತ್ತು. ನೋಡಿ, ತಿರುಗಿಸಿ ಹಾಕ್ತಾ ಇದ್ದೀನಿ ಪೂರಿನ. ಕೆಂಪಿಗೆ ಚೆನ್ನಾಗಾಗಿದೆ ಪೂರಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಟ್ರೆ ಅಥವಾ ಟಿಫನ್ ಬಾಕ್ಸ್ಗೂ ಹಾಕಿ ಕಳಿಸಿದರೆ ತುಂಬ ಇಂಟ್ರೆಸ್ಟಿಂದ ತಿಂತಾರೆ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ ಪೂರಿ. ನೋಡಿ, 4 ಪೂರಿ ಆಗಿದೆ. ಮಾಡ್ತಾಯಿದ್ದೀನಿ, ಇನ್ನೊಂದು ಕರಿತಾ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಜಾಸ್ತಿ ಆಯಿಲ್ ಹಾಕಿದರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ನಾನು ಕಡಿಮೆ ಆಯಿಲ್ ಹಾಕಿರೋದ್ರಿಂದ ಅಷ್ಟೊಂದು ಉಬ್ಬುತ್ತೆ. ಇಲ್ಲ ಜಾಸ್ತಿ ಪೂರಿ ಆಯಿಲ್ ಹಾಕಬೇಕು. ನೋಡಿ, ಇದರಲ್ಲೇ ಎಷ್ಟು ಉಬ್ಬಿದೆ ಪೂರಿ. ನೋಡಿ, ಇದನ್ನು ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಜೊತೆಗೆ ತಿನ್ಬೋದು, ಅಥವಾ ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಎಷ್ಟು ಚೆನ್ನಾಗಿದೆ ಟೇಸ್ಟು. ಮಕ್ಕಳು ಹಾಗೆ ಬರ್ತಾ ಹೋಗ್ತಾ ಒಂದೆರಡು ತಿಂದು ಖಾಲಿ ಮಾಡಿಬಿಡ್ತಾರೆ. ನೋಡಿ ತುಂಬ ಚೆನ್ನಾಗಾಗಿದೆ.
ಥ್ಯಾಂಕ್ ಯು.